ನಮಸ್ಕಾರ ಬಂಧುಗಳೇ. ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಧೀಮಂತ ನಾಯಕರಾದ ಶ್ರೀ ನರೇಂದ್ರ ಮೋದಿಜಿಯವರ ಜನ್ಮದಿನದ ನಿಮಿತ್ತ ಹಣ್ಣು ಬ್ರೆಡ್ ವಿತರಿಸಿದ ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕರು. ನಗರದ ಅಂಗವಿಕಲರ, ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲದ ಅಮ್ಮ ಸೇವಾಶ್ರಮಕ್ಕೆ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ಶ್ರೀ ದೊಡ್ಡನಗೌಡ ಜಿ ಪಾಟೀಲರು ತಮ್ಮ ಅಪಾರ ಅಭಿಮಾನಿಗಳೊಂದಿಗೆ ಆಗಮಿಸಿ ದೇಶದ ಪ್ರಧಾನಿ ಧೀಮಂತ ನಾಯಕರಾದ ಶ್ರೀ ನರೇಂದ್ರ ಮೋದಿಜಿಯವರ 75ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಹಣ್ಣು ವಿತರಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ 76ನೇ ಹುಟ್ಟು ಹಬ್ಬ ಇದು. 75 ವರ್ಷ ಕಳೆದು 76ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥ ನಮ್ಮ ನೆಚ್ಚಿನ ನಾಯಕರು, ವಿಶ್ವ ಕಂಡಂಥ ಒಬ್ಬ ಮುತ್ಸದ್ದಿ ನಾಯಕ, ವಿಶ್ವ ಗುರು ಆಗುವ ನಿಟ್ಟಿನಲ್ಲಿ ಭಾರತ ದೇಶವನ್ನು ಮುನ್ನಡೆಸ್ತಕ್ಕಂಥ ಪ್ರಧಾನಮಂತ್ರಿ ಹುಟ್ಟು ಹಬ್ಬದ ಅಂಗವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೆಲ್ಲರೂ ಸೇರಿ ಅಮ್ಮ ಸೇವಾ ಸಂಸ್ಥೆಯ ಸುರಕ್ಷಾ ಸೇವಾ ಸಂಸ್ಥೆಯ ಈ ಒಂದು ವೃದ್ಧರ ಆಶ್ರಯ ತಾಣಕ್ಕೆ ಇಲ್ಲಿ ನಾವೆಲ್ಲರೂ ಬಂದು ಮೋದಿಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಸಿಹಿ ಹಂಚಿಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಭಾರತ ದೇಶದ ಸೇವೆಯನ್ನ ವಿಶೇಷವಾಗಿ 13 ವರ್ಷ ಮುಖ್ಯಮಂತ್ರಿಯಾಗಿ, ಈಗಾಗಲೇ 12ನೇ ವರ್ಷ ಕಾಲಿಟ್ಟಿದ್ದಾರೆ ಪ್ರಧಾನಮಂತ್ರಿಯಾಗಿ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ 25 ವರ್ಷಗಳ ಸತತ ನಿರಂತರ ಸೇವೆ ಭಾರತ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಒಬ್ಬ ಏನು ಈ ದೇಶವನ್ನ ವಿಶ್ವದಲ್ಲಿ ವಿಶ್ವಗುರುವಾಗಿ ಪರಿವರ್ತನೆ ಮಾಡಿದಂಥ ಧೀಮಂತ ನಾಯಕನ ಒಂದು ಜನ್ಮ ದಿನಾಚರಣೆಯನ್ನ ನಾವೆಲ್ಲರೂ ಭಾರತ ದೇಶದ ತುಂಬ ಎಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಸಂತೋಷದಿಂದ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹುನಗುಂದ ಮತಕ್ಷೇತ್ರದ ಪರವಾಗಿ, ಇಡೀ ದೇಶದ ಜನತೆಯ ಪರವಾಗಿ ನಾವು ನೀವೆಲ್ಲರೂ ಸೇರಿ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಹುಟ್ಟುಹಬ್ಬದ ಹಾಗೇನೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ನಾವು ಜನಸಾಮಾನ್ಯರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಯುರ್ವಾರೋಗ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡೋದು ಕೇಳ್ತಿದ್ರು. ಈಗಾದ್ರೆ ಮೋದಿಜಿ ಅವರಿಗೆ, ಪ್ರಧಾನಮಂತ್ರಿಗೆ, ಅವರಿಗೆ ಆರೋಗ್ಯ ಮತ್ತು ಆಯುಷ್ಯ ಆ ಭಗವಂತ ಎರಡು ದಯಪಾಲಿಸಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಯಾಕೆಂದ್ರೆ ಅವರಿಗೆ ಸಿರಿ ಸಂಪತ್ತಿನ ಅವಶ್ಯಕತೆ ಇಲ್ಲ. ಈ ಭಾರತ ದೇಶನ ಅವರು ಕುಟುಂಬ, ಇಡೀ ನನ್ನ ದೇಶವೇ ನನ್ನ ಕುಟುಂಬ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಯವರು ಈ ದೇಶದ ಅಭಿವೃದ್ಧಿ ಅವರ ಚಿಂತನೆ. ಈ ದೇಶದ ಅಭಿವೃದ್ಧಿಗೆ ಅವರು ಹೆಚ್ಚು ಒತ್ತಡ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಭಗವಂತ ಅವರಿಗೆ ಶಕ್ತಿ ತುಂಬಲಿ ಅಂತ ಹೇಳಿ ಮತ್ತೊಮ್ಮೆ ಶುಭ ಹಾರೈಸಿ ನಾನು ಮಾತು ಜಾರಿ.